10 ದಿನಗಳ ಕರ್ಮಗಳ ನಿರೂಪಣೆ ಗರುಡ ಹೇಳಿದನು, ಎಲೈ ಕೇಶವ, ದಶಗಾತ್ರ ವಿಧಿಯನ್ನು ಮಾಡಿದರೆ ಯಾವ ಪುಣ್ಯವೂ ದೊರಕುತ್ತದೆ. ಪುತ್ರ ಇಲ್ಲದಿದ್ದರೆ ಅದನ್ನು ಯಾರು ಮಾಡಬೇಕು ಎಂಬುದನ್ನು ನನಗೆ ಹೇಳು. ಭಗವಂತನು ಹೇಳಿದನು, ಎಲೈ ಗರುಡ, ನಿನಗೆ ದಶಗಾತ್ರ ವಿಧಿಯನ್ನು ವಿವರಿಸುತ್ತೇನೆ ಕೇಳು. ಆ ವಿಧಿಯನ್ನು ಮಾಡುವುದರಿಂದ ಸುಪುತ್ರನು ಪಿತೃಋಣದಿಂದ ಬಿಡುಗಡೆ ಹೊಂದುತ್ತಾನೆ. ಅಪ್ಪನು ಪುತ್ರನು ಶೋಕವನ್ನು ಬಿಟ್ಟು ಧೈರ್ಯವನ್ನು ತಂದುಕೊಂಡು ಸತ್ವಗುಣಿಯಾಗಿ ತಂದೆಗೆ ಪಿಂಡಾದಿಗಳನ್ನು ಮಾಡಬೇಕು. ಕಣ್ಣೀರನ್ನು ಸುರಿಸಬಾರದು. ಬಾಂಧವರು ಸುರಿಸಿದ ಕಣ್ಣೀರನ್ನು ಮತ್ತು ಶ್ಲೇಷವನ್ನು ಪ್ರೇತವು ಭುಜಿಸಲೇಬೇಕಾಗುತ್ತದೆ. ಆದ್ದರಿಂದ ಅಳಬಾರದು. ಆಗ ದುಃಖಪಟ್ಟರೂ ಏನು ಪ್ರಯೋಜನವಿಲ್ಲ. ಒಂದು ವೇಳೆ ಮನುಷ್ಯನು 1000 ವರ್ಷಗಳವರೆಗೆ ಹಗಲು ರಾತ್ರಿಗಳಲ್ಲಿ ದುಃಖಿಸಿದ್ದರೂ ಎಂದಿಗೂ ಯಾವ ವಿಧಾನದಿಂದಲೂ ಮರಣ ಹೊಂದಿದವನು ದಿಷ್ಟಿಗೆ ಬರುವುದಿಲ್ಲ. ವೆಂಕಟೇಶನ ಹುಟ್ಟಿದ ನಂತರ ಮರಣವು ನಿಶ್ಚಯವು, ಹಾಗೆಯೇ ಮರಣ ಹೊಂದಿದವನಿಗೆ ಜನ್ಮವು ನಿಶ್ಚಯವು. ಶಿಕ್ಷಣಿಗೆ ಹುಟ್ಟಿದ ಶಿಕ್ಷಣಿಗೆ ಜನ್ಮ. ಆದ್ದರಿಂದ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲವೆಂದು ತಿಳಿದು ಬುದ್ಧಿವಂತನು ದುಃಖಿಸಬಾರದು. ದೈವಿಕವಾಗಲಿ ಅಥವಾ ಮಾನಸಿಕವಾಗಲಿ ಯಾವುದರಿಂದ ಮರಣ ಹೊಂದಿದವನು ಪುನಃ ಇಹಲೋಕಕ್ಕೆ ಬರಬಹುದು. ಅಂತಹ ಉಪಾಯವೂ ಇಲ್ಲ. ಆಕ್ಸಿಡೆಂಟ್ ಅವರು ಮರಣ ಹೊಂದಿದವರು ಪುನಃ ಇಹಲೋಕಕ್ಕೆ ಬರಬಹುದು ಅಂತೀವಿ. ಬೇರೆ ದೇಶದಲ್ಲಿ ಅವರು ಒಂದು ವೇಳೆ ಅನಿವಾರ್ಯವಾದದ್ದನ್ನು ತಪ್ಪಿಸುವ ಉಪಾಯಗಳೇನಾದರೂ ಇದ್ದಿದ್ದರೆ ಆಗ ನಳರಾಜ, ರಾಮ ಮತ್ತು ಯುಧಿಷ್ಠಿರರು ಖಂಡಿತವಾಗಿಯೂ ದುಃಖವನ್ನು ಅನುಭವಿಸುತ್ತಿರಲಿಲ್ಲ. ಯಾರೊಡನೆ ತನ್ನ ಶರೀರಕ್ಕಿಂತಲೂ ಅತಿ ನಿಕಟ ಸಹವಾಸ ಇರುವುದಿಲ್ಲ. ಇನ್ನು ಇತರ ಜೊತೆಯಲ್ಲಿ ಹೇಗೆ ಸಾಧ್ಯವಾಗುತ್ತದೆ? ಯಾವ ರೀತಿ ಪ್ರಯಾಣಿಕನು ಯಾವುದಾದರೂ ಒಂದು ನೆರಳನ್ನು ಆಶ್ರಯಿಸಿ ವಿಶ್ರಮಿಸಿದ ನಂತರ ಪುನಃ ಮುಂದೆ ಹೋಗುತ್ತಾನೋ ಅದೇ ರೀತಿ ಈ ಜೀವಿಗಳು ಸಮಾಗವು ಇಲ್ಲಿಗೆ ಆಗುತ್ತದೆ. ಪ್ರಾತಃ ಕಾಲದಲ್ಲಿ ಶುದ್ಧವಾಗಿ ಮಾಡಿದ ಭೋಜ್ಯ ವಸ್ತುವು ಸಾಯಂಕಾಲದ ಹೊತ್ತಿಗೆ ಅಳಿಸಿರುತ್ತದೆ. ಇನ್ನು ಆ ಅನ್ನರಸದಿಂದ ಪೋಷಿತವಾದ ಈ ಶರೀರವು ಹೇಗೆ ಸ್ಥಿರವಾಗುತ್ತದೆ? ಈ ವಿಚಾರವನ್ನು ಚಿಂತಿಸುವುದೇ ಆ ದುಃಖಕ್ಕೆ ಔಷಧವು. ಈ ರೀತಿ ಅಜ್ಞಾನದಿಂದ ಹುಟ್ಟಿದ ಶೋಕವನ್ನು ತ್ಯಜಿಸಿ ಪುತ್ರನ ಕ್ರಿಯೆಗಳನ್ನು ಮಾಡಬೇಕು. ಪುತ್ರನು ಇಲ್ಲದಿದ್ದರೆ ಪತ್ನಿಯು ಮಾಡಬೇಕು. ಪತ್ನಿಯು ಇಲ್ಲದಿದ್ದರೆ ಸೋದರನು ಮಾಡಬೇಕು. ಅಥವಾ ಬ್ರಾಹ್ಮಣನ ಕರ್ಮಗಳನ್ನು ಶಿಷ್ಯನು ಮಾಡಬೇಕು. ಅಥವಾ ಸಪಿಂಡ ಬಂಧುಗಳು ಮಾಡಬೇಕು. ಎಲೈ ಗರುಡ, ಮರಣ ಹೊಂದಿದ ಪುರುಷನು ಪುತ್ರಹೀನನಾಗಿ ಇದ್ದರೆ ಅಣ್ಣನ ಅಥವಾ ತಮ್ಮನ ಪೌತ್ರಾದಿಗಳು ದಶಗಾತ್ರ ವಿಧಿ ಮೊದಲಾದವುಗಳನ್ನು ಮಾಡಬೇಕು. ಒಬ್ಬನೇ ತಂದೆಯಿಂದ ಹುಟ್ಟಿದ ಸೋದರರಲ್ಲಿ ಯಾವ ಒಬ್ಬನು ಪುತ್ರವಂತನಾಗಿದ್ದರೋ ಅವನ ಪುತ್ರನೆಂದರೆ ಅವರೆಲ್ಲರೂ ಪುತ್ರವಂತರಾಗುತ್ತಾರೆ ಎಂದು ಮನವೇ ಹೇಳುತ್ತದೆ. ಒಬ್ಬನಿಗೆ ಅನೇಕ ಪತ್ನಿಯರಿದ್ದರೆ ಅವರಲ್ಲಿ ಒಬ್ಬಳು ಪುತ್ರವತಿಯಾಗಿದ್ದರೂ ಆ ಒಬ್ಬ ಮಗನಿಂದಲೇ ಎಲ್ಲರೂ ಪುತ್ರವತಿಯರೆಂದು ಕರೆಯಲ್ಪಡುತ್ತಾರೆ. ಇನ್ನೂ ಕಣ್ಣ ಅಂದಿಗೆ ಹೋಗ್ಬಿಟ್ಟೆ ಅವರೆಲ್ಲರೂ ಪುತ್ರಹೀನರಾಗಿದ್ದರೆ ಮಿತ್ರನು ಪಿಂಡವನ್ನು ಕೊಡಬೇಕು. ಯಾರೂ ಇಲ್ಲದಿದ್ದರೆ ಪುರೋಹಿತರೇ ಮಾಡಬೇಕು. ಕ್ರಿಯಾಲೋಪವಾಗಬಾರದು. ಯಾರಾದರೂ ಸ್ತ್ರೀ ಅಥವಾ ಪುರುಷರು ತನಗೆ ಪ್ರಿಯನಾದವನ ಕ್ರಿಯೆಗಳನ್ನು ಮಾಡಿದರೆ ಆ ಅನಾಥ ಪ್ರೇತದ ಸಂಸ್ಕಾರದಿಂದ ಕೋಟಿ ಯಜ್ಞಗಳನ್ನು ಮಾಡಿದ ಫಲವು ದೊರೆಯುತ್ತದೆ. ಇವರು ಶ್ರೇಷ್ಠ
మరి కోటి ఫలము వస్తుందంట. బ్రాహ్మణుడు చేయొచ్చు. ఏ గరుడ ಪುತ್ರನು ಪೃಥ್ವಿ ಪಿತನಿಗೆ ದಶಗಾತ್ರಾದಿ ವಿಧಿಗಳನ್ನು ಮಾಡಬೇಕು. ಜ್ಯೇಷ್ಠ ಪುತ್ರನು ಮೃತನಾದರೆ ಅತಿ ಸ್ನೇಹದಿಂದ ಪಿತನು ಪುತ್ರನಿಗೆ ಈ ವಿಧಿಗಳನ್ನು ಮಾಡಬಾರದು. ಕೊಡುಕು ಸೇರಿಬಿಡ್ಬೇಕು. ಅಪ್ಪಳು ಕೊಡುಕು ಸೇರೋದು. ಜ್ಯೇಷ್ಠ ಪುತ್ರನು ಮೃತನಾದರೆ ಅತಿ ಸ್ನೇಹದಿಂದ ಪಿತನು ಪುತ್ರನಿಗೆ ಈ ವಿಧಿಗಳನ್ನು ಮಾಡಬಾರದು. ಮೃತನಿಗೆ ಅನೇಕ ಜನ ಪುತ್ರರಿದ್ದರೆ ದಶಗಾತ್ರ ವಿಧಿ, ಸಪಿಂಡನ ವಿಧಿ, 16 ಶ್ರಾದ್ದಗಳು ಮತ್ತು ಇನ್ನು ಇತರ ವಿಧಿಗಳನ್ನು ಒಬ್ಬನೇ ಪುತ್ರನು ಆಚರಿಸಬೇಕು. ಎಂದಿನ ಕುಟುಂಬ ಧನವನ್ನು ಪಾಲು ಮಾಡದಿದ್ದರೂ ಒಬ್ಬನೇ ಆ ಕರ್ಮಗಳನ್ನು ಮಾಡಬೇಕು. ಆಸ್ತಿಯನ್ನು ಪಾಲು ಮಾಡದಿದ್ದರೆ ವಾರ್ಷಿಕ ಶ್ರಾದ್ದ ಮೊದಲಾದವುಗಳನ್ನು ಬೇರೆ ಬೇರೆಯಾಗಿ ಮಾಡಬಹುದು. వాళ్ళు దుడ్డు కాసు పెట్టుకోకుండా మేము చేయాలంటే వాళ్ళ దాన్ని వాళ్ళు చేసుకోవచ్చు. ಆದ್ದರಿಂದ ಜ್ಯೇಷ್ಠ ಪುತ್ರನು ಭಕ್ತಿಯಿಂದ ಒಂದು ಹೊತ್ತು ಊಟ ಮಾಡುತ್ತಾ ಗೋವಿಯ ಮೇಲೆ ಮಲಗುತ್ತಾ ಬ್ರಹ್ಮಚಾರಿಯಾಗಿ ಶುಚಿಯಾಗಿ ದಶಗಾತ್ರ ವಿಧಿಯನ್ನು ಆಚರಿಸಬೇಕು. ಎಂದು ಕೊಡುಕು ಭಕ್ತಿಯಿಂದ ಭೂಮಿ ಪೈನ ಪಡ್ಕೊಳ್ಳಿ ಬ್ರಹ್ಮಚರ್ಯವನ್ನು ಆಚರಿಸಲ್ಲ. 7 ಬಾರಿ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದರೆ ಎಷ್ಟು ಫಲವು ದೊರಕುತ್ತದೋ ಅಷ್ಟು ಫಲವನ್ನು ತಂದೆ ತಾಯಿಯ ಕರ್ಮಗಳನ್ನು ಮಾಡಿದ ಪುತ್ರನು ಪಡೆಯುತ್ತಾನೆ. ದಶಗಾತ್ರ ವಿಧಿಯಿಂದ ವಾರ್ಷಿಕ ಶ್ರಾದ್ದದವರೆಗೆ ಎಲ್ಲಾ ಕರ್ಮಗಳನ್ನು ಮಾಡುವ ಪುತ್ರನು ಗಯಾಶ್ರಾದ್ದದ ಫಲವನ್ನು ಹೊಂದುತ್ತಾನೆ. నెలల కార్యాలతో చేస్తే ಬಾವಿ, ಕೆರೆ, ತೋಟದಲ್ಲಿ, ತೀರ್ಥ ಅಥವಾ ದೇವಾಲಯದಲ್ಲಿ ಹೋಗಿ ಮಧ್ಯಮ ಪ್ರಹಾರದಲ್ಲಿ ಮಂತ್ರೋಚ್ಚಾರಣೆ ಮಾಡಿದರೆ ಸ್ನಾನವನ್ನು ಮಾಡಬೇಕು. ಬಾವಿ, ಕೆರೆ, ತೋಟದಲ್ಲಿ, ತೀರ್ಥ ಅಥವಾ ದೇವಾಲಯಗಳಲ್ಲಿ ಹೋಗಿ ಮಧ್ಯಮ ಪ್ರಹಾರದಲ್ಲಿ ಮಂತ್ರೋಚ್ಚಾರಣೆ ಮಾಡಿದರೆ ಸ್ನಾನವನ್ನು ಮಾಡಬೇಕು. ಮಂತ್ರ ಸಿಕ್ಕೊಂಡು ಸ್ನಾನ ಮಾಡಬೇಕು. ಬಾವಿಲ, ಸೆರುಲ, ತಾಟ್ಲ ಶುಚಿಯಾಗಿ ಒಂದು ವೃಕ್ಷದ ಬುಡದಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತು ವೇದಿಕೆಯನ್ನು ಮಾಡಿ ಅಲ್ಲಿ ಗೋವೆಯಿಂದ ಲೇಪಿಸಬೇಕು. ಆ ವೃಕ್ಷದ ಎಲೆಗಳ ಮೇಲೆ ದರ್ಭಮಯವಾದ ವಿಷದಿಂದ ಮಾಡಿದ ಬೀಜವನ್ನು ಸ್ಥಾಪಿಸಬೇಕು. ಅದಕ್ಕೆ ಪಾದ್ಯಾದಿಗಳನ್ನು ಪೂಜೆ ಮಾಡಿ ಆತಸಿ ಪುಷ್ಪ ಸಂಕಾಶಂ ಎಂಬ ಮಂತ್ರದಿಂದ ಪ್ರಣಾಮ ಮಾಡಬೇಕು. ಅನಂತರ ಅದರ ಮುಂದೆ ಪಿಂಡಗಳಿಗೋಸ್ಕರ ಒಂದು ದರ್ಭೆಯ ಆಸನವನ್ನು ಇಡಬೇಕು. ಅದರ ಮೇಲೆ ನಾಮಗೋತ್ರಗಳನ್ನು ಉಚ್ಚರಿಸುತ್ತಾ ಪಿಂಡವನ್ನು ಇಡಬೇಕು. ಪುತ್ರನು ಅನ್ನದಿಂದ ಅಥವಾ ಗೋಧಿ ಹಿಟ್ಟಿನಿಂದ ಪಿಂಡವನ್ನು ಮಾಡಿ ಕೊಡಬೇಕು. ಲಾವಾಂಚ, ಚಂದನ, ತುಂಬೆ ಹೂವು ಇವುಗಳನ್ನು ನಿವೇದಿಸಬೇಕು. ಲಾವಾಂಚ, ಚಂದನ, ತುಂಬೂರು ನಿವೇದಿಸಬೇಕು. ಧೂಪ, ದೀಪ, ನೈವೇದ್ಯ, ಮುಖವಾಸ ಮತ್ತು ದಕ್ಷಿಣೆಯನ್ನು ನಿವೇದಿಸಬೇಕು. ಹಾಲು ಮತ್ತು ನೀರಿನ ಪಾತ್ರೆಯಲ್ಲಿ ತಾಗಿಗೋಸ್ಕರ ಅನ್ನವನ್ನು ಇಟ್ಟು ಅಮುಖನ ಇಟ್ಟು ಪ್ರೇತಾಯದ ಮುದ್ರತ್ವ ಎಂದು ವರ್ಧಮಾನ ಜಲಾಂಜಲಿಯನ್ನು ಮಾಡಬೇಕು. ಪಿಂಡಾರ ಬಿಟ್ಟು ನೀರಿಡಲ್ಲ. ಅನ್ನ, ವಸ್ತ್ರ, ನೀರು, ದ್ರವ್ಯ ಮತ್ತು ಇತರ ಯಾವ ವಸ್ತುಗಳನ್ನು ಕೊಟ್ಟರೂ ಪ್ರೇತ ಶಬ್ದದಿಂದ ಕೊಟ್ಟರೆ ಅದು ಮೃತನಿಗೆ ನಂತರವಾದ ಫಲವನ್ನು ಕೊಡುತ್ತದೆ. ಅನ್ನಮು, ವಸ್ತ್ರಮು, ನೀರು, ದ್ರವ್ಯವು ಇಷ್ಟೇ ಪ್ರೇತಕ್ಕೆ. ಅದರಿಂದ ಮೊದಲನೇ ದಿನವಾದ ಮೇಲೆ ಸಪಿಂಡನ ವಿಧಿಯವರೆಗೆ ಸ್ತ್ರೀ ಮತ್ತು ಪುರುಷರಿಗೆ ಪ್ರೇತ ಶಬ್ದವನ್ನು ಉಚ್ಚರಿಸಬೇಕು. ಮೊದಲನೇ ದಿನ ಪಿಂಡವನ್ನು ಯಾವ ವಿಧಿಯ ಪ್ರಕಾರ ಕೊಡುತ್ತಾನೋ ಅದೇ ವಿಧಿಯಿಂದಲೇ ಅನ್ನದಿಂದ ಹೊಸ ಪಿಂಡವನ್ನು ಕೊಡಬೇಕು. ಫಸ್ಟ್ ಎಟ್ಲೆ ಪಿಂಡಿಸಿದ್ದಾವ ಅಟ್ಲೆ ಲಾಸ್ಟ್ವರೆಗೂ ಪಿಂಡ ಅಲ್ಲ. ಅದೇ ಪ್ರಕಾರ 9ನೇ ದಿನ ಮೃತನ ರಾಯಾದಿಗಳೆಲ್ಲರೂ ಮೃತನಿಗೆ ಸ್ವರ್ಗ ಪ್ರಾಪ್ತಿಯಾಗಲೆಂದು ಇಚ್ಛಿಸಿ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. 13 ಹೊರಗಡೆ ಸ್ನಾನ ಮಾಡಿ ಗರಿಕೆ ಹುಲ್ಲು ಮತ್ತು ಅರಳನ್ನು ತೆಗೆದುಕೊಂಡು ಸ್ತ್ರೀಯರಿಗೆ ಮುಂದಾಗಿ ಮೃತನ ಮನೆಗಳಿಗೆ ಹೋಗಬೇಕು. ಸ್ನಾನ ಮಾಡಿಕೊಂಡು ಗರ್ಭಸು ಅರಳನ್ನು ತೆಗೆದುಕೊಂಡು ಸ್ತ್ರೀಯರೇ ಮುಂದೆಯಾಗಿ ಮೃತನ ಮನೆಗಳಿಗೆ ಹೋಗಬೇಕು.
ಕೊಡಬೇಕು. ಮೊದಲು ಅಲ್ಲಿ ಆಗಲ್ಲ. ಗರಿಕೆ ಹುಲ್ಲಿನ ರೀತಿಯಲ್ಲಿ ಅವನ ಕುಲವು ವೃದ್ಧಿಯಾಗಲಿ ಮತ್ತು ಹರಡರ ರೀತಿಯಲ್ಲಿ ವಿಕಾಸ ಹೊಂದಲಿ ಎಂದು ಹೇಳಿ ಆ ಮನೆಯಲ್ಲಿ ಗರಿಕೆ ಹುಲ್ಲನ್ನು ಹರಳಿನ ಜೊತೆಯಲ್ಲಿ ಹಾಕಬೇಕು. ಎಲೈ ಪಕ್ಷಿಗಳ ಒಡೆಯನೆ 10ನೆಯ ದಿವಸ ಮಾಂಸದ ಪಿಂಡವನ್ನು ಕೊಡಬೇಕು. ಆದರೆ ಕಲಿಯುಗದಲ್ಲಿ ಪೈತೃಕಗಳಲ್ಲಿ ಮಾಂಸವು ನಿಷ್ಕ್ರಿಯಗೊಳ್ಳುವುದರಿಂದ ಮೂಷದ ಪಿಂಡವನ್ನು ಕೊಡಬೇಕು. ಬುದ್ಧಿನ ಹಿಟ್ಟನ್ನು ಪಿಂಡವನ್ನು ಕೊಡಬೇಕು. దానికి పోతే ఈ ఉద్దులు వాడేది ಕೊಡಬೇಕು. 10ನೇ ದಿವಸ ಬಾಂಧವರು ಮುಂಡವನ್ನು ಕ್ಷೌರವನ್ನು ಮಾಡಿಸಿಕೊಳ್ಳಬೇಕು. ಕರ್ಮಗಳನ್ನು ಮಾಡುವ ಪುತ್ರನು ಸಹ ಪುನಃ ಮುಂಡವನ್ನು ಮಾಡಿಸಿಕೊಳ್ಳಬೇಕು. 10 ದಿನಗಳಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಮಿಷ್ಟಾನ್ನ ಭೋಜನ ಮಾಡಿಸಬೇಕು ಮತ್ತು ಕೈ ಜೋಡಿಸಿಕೊಂಡು ಶ್ರೀಹರಿಯನ್ನು ಧ್ಯಾನಿಸಿ ಪ್ರೇತದ ಮುಕ್ತಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಆಗಸಿ ಹೂವಿಗೆ ಸಮಾನವಾದ ಕಾಂತಿಯುಳ್ಳ ಪೀತಾಂಬರಧಾರಿಯಾದ ಅಚ್ಯುತನಾದ ಗೋವಿಂದನಿಗೆ ಯಾರು ನಮಸ್ಕರಿಸುತ್ತಾರೋ ಅವರಿಗೆ ಎಂದಿಗೂ ಭಯವೂ ಉಂಟಾಗುವುದಿಲ್ಲ. ಆದಿ ಅಂತ್ಯಗಳಿಲ್ಲದೆ ದೇವನೇ ಶಂಖ ಚಕ್ರ ಮತ್ತು ಗದೆಗಳನ್ನು ಧರಿಸಿರುವವನೇ ಕ್ಷಯರಹಿತನೇ ಪುಂಡರೀಕಾಕ್ಷನೇ ಪ್ರೇತಕ್ಕೆ ಮೋಕ್ಷವನ್ನು ದಯಪಾಲಿಸು ಅಂತ ದೇವ್ರು ನಡ್ಕೊಂಡು ಮೋಕ್ಷ. ಈ ಪ್ರಾರ್ಥನಾ ಮಂತ್ರವನ್ನು ಪ್ರತಿದಿನವೂ ಶ್ರಾದ್ದದ ಕೊನೆಯಲ್ಲಿ ಪಠಿಸಬೇಕು. ಅನಂತರ ಸ್ನಾನ ಮಾಡಿ ಮನೆಗೆ ಹೋಗಿ ಗೋಗ್ರಾಸವನ್ನು ಕೊಟ್ಟು ಭೋಜನವನ್ನು ಮಾಡಬೇಕು. ಇಲ್ಲಿಗೆ ಗರುಡ ಪುರಾಣದಲ್ಲಿ ಸಕಲ ಶಾಸ್ತ್ರಗಳ ಸಾರವಾದ ಸಾರೋದ್ಧಾರ ವಿಭಾಗದಲ್ಲಿ 10 ದಿನಗಳ ಕರ್ಮಗಳ ನಿರೂಪಣೆ ಎಂಬ 11ನೇ ಅಧ್ಯಾಯ ಮುಗಿಯಿತು.